ವೀಕ್ಷಕರೇ, ಈಗ ನೀವು ನೋಡ್ತಿದ್ದೀರಲ್ಲ, ಇದು ಶಾಂತಿಕೆರೆ ಬಸ್ ಸ್ಟ್ಯಾಂಡು. ಹೊಸನಗರದಿಂದ ನಗರಕ್ಕೆ ಬರಬೇಕಾದ್ರೆ ಇದು ರಸ್ತೆ ಮಾರ್ಗದಲ್ಲಿ ಮಧ್ಯದಲ್ಲಿ ಸಿಗುತ್ತೆ. ಸೊ ಇಲ್ಲಿ ಒಂದು ದರ್ಗಾ ಇದೆ. ಈ ದರ್ಗಾದ ಒಂದು ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಸೊ ಇಲ್ಲಿನ ವಿಶೇಷತೆಗಳೇನು ಅನ್ನೋದನ್ನು ಗುರುಗಳ ಮುಖಾಂತರನೇ ವಿಚಾರನ ತಿಳ್ಕೊಳ್ಳೋಣ. ಬರ್ತಿದ್ದಂಗೆ ತುಂತುರು ಹನಿಗಳ ವೆಲ್ಕಮ್ ನಡೀತಾ ಇದೆ. ಈ ಬಸ್ ಸ್ಟ್ಯಾಂಡಿಂದ ದರ್ಗಾಕ್ಕೆ 1.5 ಕಿಲೋಮೀಟರ್ ಆಗುತ್ತೆ. ಬಂದು ರೀಚ್ ಆದ್ವಿ. ಈಗ ಮಳೆ ಬರ್ತಾ ಇದೆ. ಹಾಗೆ ಇಲ್ಲಿಗಿಂತನೂ ಮೇಯ್ನ್ ಪ್ಲೇಸು ಕೆಳಗಡೆ ಇದೆ. ಅಲ್ಲಿನ ವಿಶೇಷತೆ. ನಮಸ್ಕಾರ ವೀಕ್ಷಕರೇ, ಈಗ ಬಂದಿರೋದು ಈ ದರ್ಗಾಗೆ. ಇಲ್ಲಿಂದ ಮೂಲವಾಗಿ ಮೊದಲನೇದಾಗಿ ಬಂದು ನಮಾಜ್ ಮಾಡ್ಕೊಂಡು ಹೊರಡೋದು ಆ ಮೂಲ ಸ್ಥಳ ಬಂದು ಕೆಳಗಡೆ ಇರೋದು. ಸೊ ಅಲ್ಲಿಗೆ ಹೋಗಿ ಬರೋಣ ಬನ್ನಿ. ನಮ್ಮ ಜೊತೆ ಗುರುಗಳು ಮತ್ತು ನಮ್ಮ ಅಸ್ಲಂ ಭಾಷಣ್ಣ ಅವ್ರ ಮಗ ಕೂಡ ಇದ್ದಾರೆ ಜೊತೆಯಲ್ಲಿ. ಹೀಗೆ ಕಾಲ್ದಾರಿಯಲ್ಲಿ ಹೋಗ್ಬೇಕಾಗಿದೆ. ಬನ್ನಿ ಹೋಗಿ ಬರೋಣ. ಅಲ್ಲಿನ ಬಗ್ಗೆ ಪೂರ್ತಿ ಮಾಹಿತಿಗಳು ಮತ್ತು ನಮ್ಮ ಗುರುಗಳು ನಮಗೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕಲ್ಲುಗಳು, ಈ ನಡ್ಕೊಂಡು ಬರ್ಲಿಕ್ಕೆ ಮೆಟ್ಲುಗಳ ರೀತಿಯಲ್ಲಿ ಅಲ್ಲಲ್ಲಿ ನೋಡಿ, ಅಲ್ಲೊಂದು ಪ್ಲೇಸ್ ಕಾಣ್ತಿದೆ. ಅದೇ ರೀತಿ ಸ್ಟೆಪ್ಗಳು ಕಾಣಿಸ್ತಿದೆ. ಗುರುಗಳೇ, ಇದು ಮುಂಚೆ ಮುಖ್ಯ ದಾರಿ ಆಗಿತ್ತ? ಇದು 94-95 ಇಸ್ವಿ ಆ ಟೈಮಲ್ಲಿ ಇದು ಮುಖ್ಯವಾದ ದಾರಿ ಆಗಿತ್ತು. ನನ್ನ ಅನಿಸಿಕೆ ಪ್ರಕಾರ ನಾವು ಅವಾಗ ಇಲ್ಲಿ ಉರುಸಿ ನಡ್ಕೊಂಡು ಬರ್ಬೇಕಾದ್ರೆ ವೆಂಕಟರಮಣಪ್ಪ ಕಾಲದಲ್ಲಿ ಇದೇ ಕಾಲ್ದಾರಿ ಇಲ್ಲೇ ಹತ್ಕೊಂಡ್ಬರ್ತೀವಿ KBC ಪೀರಿಯಡ್ ನಲ್ಲಿ. ಅವಾಗ ಕೆಳಗಿಂದ ಹಿಡಿದು ಮೇಲಿಗಿನ ತನಕ ಲೈಟಿನ ವ್ಯವಸ್ಥೆ. ಸೊ ಈ ರಸ್ತೆಯಲ್ಲಿ, ಇದೇ ರಸ್ತೆಯಲ್ಲಿ. ಈಗ ಮುಖ್ಯದ ರಸ್ತೆಯಾಗಿ ಅಲ್ಲಿ ಟಾರ್ ರಸ್ತೆ ಮಾಡೋದ್ರಿಂದ ಜನ ಅಲ್ಲಿಂದ ಅದನ್ನ ಉಪಯೋಗಿಸ್ಕೊಂತ ಹೇಳ್ಬಿಟ್ರೆ ಈ ದಾರಿ ಮುಖ್ಯ ದಾರಿ ಇದೆ. ಸೊ ಮುಂಚಿನ ದಿನ ನಡ್ಕೊಂಡು ಬಂದಿರೋದು ಇದೇ ದಾರಿನೇ. ಇಲ್ಲಿ ಮುಂದೆ ಇರೋದು ಒಂದು ವಿಶೇಷವಾದಂಥ ಕಲ್ಲು. ಸೊ ಬನ್ನಿ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಂಡು ಬರೋಣ. ನನಗೂ ಒಂದು ಕ್ಯೂರಿಯಾಸಿಟಿ ಇದೆ, ಏನಿರ್ಬೋದು, ಯಾವ ಥರ ಇರ್ಬೋದು ಅನ್ನೋದ್ರ ಬಗ್ಗೆ. ಬನ್ನಿ ಹಂಗೆ ಹೋಗಿ ನೋಡಿಕೊಂಡು ಮುಂದೆ ಏನೇನು ವಿಚಾರಗಳಿದ್ದಾವೆ ಅನ್ನೋದನ್ನು ತಿಳ್ಕೊತ ಬರೋಣ. ರಸ್ತೆ ಸ್ವಲ್ಪ ಕಡಿದಾಗಿದೆ. ಮುಂಚೆ ಇದೇ ರಸ್ತೆಯಲ್ಲಿ ಎಲ್ಲ ನಡ್ಕೊಂಡು ಬರ್ತಾಯಿದ್ರು ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂತು. ಬನ್ನಿ ಈ ಸ್ಥಳದ ಹತ್ರ ಬಂದಿದ್ದೀವಿ, ಮುಂದೆ ನೋಡೋಣ. ಅವರು ಇಲ್ಲಿ ಮುಂಚೆ ಇಲ್ಲಿ ಪ್ರಾರ್ಥನೆಗಂತ ಬಂದಾಗ ಪ್ರಥಮವಾಗಿ ಪ್ರಾರ್ಥನೆ ಮಾಡಿದಂತ ಕಲ್ಲು ಇದರಲ್ಲಿ ಅವರ ಕಾಲಿನ ಗುರುತ ಹಾಗೂ ನಮಾಜ್ ಮಾಡಿದ ಗುರುತ ಎಲ್ಲದೂ ಇದೆ. ಹಾಗೆ ಈ ಕಲ್ಲು ಒಂದೇ ಒಂದು ಸಣ್ಣ ಕಲ್ಲಿನ ಆಧಾರದ ಮೇಲೆ ನಿಂತಿದೆ ಬಂಡೆ. ನೀವು ನೋಡಿದ್ರೆ ಅದಕ್ಕೆ ಆಶ್ಚರ್ಯ ಆಗ್ಬೋದು. ಖಂಡಿತವಾಗಿ ಅದನ್ನ ನಮ್ಮ ಈ ಛಾಯಾಗ್ರಾಹಕ ತೋರಿಸ್ತಾರೆ. ಅದು ನೀವು ಕಣ್ಣಾರೆ ನೋಡಿ ಅಂತ ನಾವು ಇದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ. ಅಲ್ಲಿ ನೋಡಿ, ಇದೇ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರು ಹೇಳಿರೋಂಥ ವಿಶೇಷವಾಗಿರೋ ಅಂತ ಆ ಜಾಗನ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ಬರೋರು ಸ್ವಲ್ಪ ಎಚ್ಚರಿಕೆಯಿಂದನೇ ಬರಬೇಕು. ಎಲ್ಲಿ ಅದು? ಕೆಳಗಡೆ ಕಲ್ಲು ಕೊಟ್ಟಿದ್ರು ತೋರಿಸಿ ನೀವು. ಅಲ್ಲಿ ಇದೆ ನೋಡಿ, ಕೆಳಗಡೆ ಒಂದೇ ಒಂದು ಕಲ್ಲಿಂದ ನಿಂತಿದೆ ಸಂಪೂರ್ಣ ಬಂಡೆ. ತಪ್ಪುದ್ರೆ ನಿಜವಾಗ್ಲೂ ರಸ್ತೆ ಹೋಗಿ ನಿಲ್ಲತ್ತೆ. ಈ ಕಡೆ ಕಲ್ಲು ಕೊಟ್ಟು ನಿಲ್ಸಿರುವಂತದ್ದಲ್ವಾ? ಅವರೇ ಸ್ವಂತ ನಮಾಜಿಗಾಗಿ ನಿಲ್ಸಿರುವಂತ ಕಲ್ಲಿದೆ. ತುಂಬಾ ವಿಶೇಷವಾಗಿದೆ ಬಿಡಿ ಇದು. ಈಗ ನೋಡಿ, ಅಲ್ಲಿ ಮೇಲೆ ಅವರು ನಮಾಜಿಗಾಗಿ ಉಪಯೋಗಿಸಿದ್ದು ಅವರು ಕಾಲಿನ ಗುರ್ತ, ಕೈ ಗುರ್ತ ಎಲ್ಲದೂ ಇದೆ. ಕೋಟೆಗೆ ಬಂದ್ರಂತೆ. ಎಲ್ಲಿ ಕೋಟೆ ಕಾಣುತ್ತಲ್ಲ? ಕೋಟೆ ಅಲ್ಲೇ ಕಾಣುತ್ತೆ. ಅವಾಗ 4 ಜನ ಅಣ್ಣ ತಮ್ಮ ಬಂದ್ರಂತೆ. ಇವ್ರು ಹಿರಿಯವರು. ಇವರು ಆವಾಗ ಅಲ್ಲಿ ಹೇಳ್ರಂತೆ ಸೋಮಶೇಖರ್ ನಾಯ್ಕ ಅಳಿಕೆ. ಅವಾಗ ಬರ್ತಾ 2 ಕಲ್ ತೆಗಿದ್ರಿ, ನಾನು ಹೊಳೆ ತಲೆ ಬಗ್ಸಿ ಬರ್ರಿ ಅಂತ ಹೇಳ್ರಂತೆ ಸೋಮಶೇಖರ್ ನಾಯ್ಕ. ಇಲ್ಲ, ನನ್ನ ತಲೆ ಬಗ್ಸಲ್ಲ, ನೀವು ಬರುದಾದ್ರೆ ಬರ್ರಿ, ಇಲ್ಲ ಅಂದ್ರೆ ಹೋಗ್ರಿ ಅಂತ ಹೇಳ್ರಂತೆ. ನಾನು ಇಷ್ಟು 2 ಕಲ್ ತೆಗಿದ್ರೆ ಹೊಳೆಗೆ ಬರ್ತೇನೆ, ಇಷ್ಟು ಉದ್ದ ಇದ್ದೇನೆ ನಾನು ಅಂತ ಹೇಳ್ರಂತೆ. ಆವಾಗ ಇಲ್ಲ, ನಾನು ಕಲ್ ತೆಗುದಿಲ್ಲ, ಇದು ಕೋಟೆ ಇದು ಆಗುತ್ತೆ, ನಾನು ಗೋಡೆ ಬೀಳುತ್ತೆ, ನಾನು ಕಲ್ ತೆಗುದಿಲ್ಲ ಅಂತ ಸೋಮಶೇಖರ್ ನಾಯ್ಕ ಹೇಳ್ರಂತೆ. ಆವಾಗ ಹೇಳಿ ಕೋಟೆ ಒಳಗಡೆ ಬರ್ಬೇಕಾದ್ರೆ ಎಂಟ್ರೆನ್ಸ್ ದ್ವಾರನೇ ತಲೆಗೆ ತಾಗತ್ತೆ ಅಂತ ಹೇಳಿರುವಂತದ್ದು. ಆವಾಗ ಇಲ್ಲ, ನಾನು ಯಾರಂತ ಇದು ನಾನು ತಲೆ ಬಗ್ಸಿ ಬರ್ರೆ ನಿನ್ನ ಕಾಲ ಹಿಡಿದಾಗೆ ಆಗುತ್ತೆ, ಕಾಲ ಇದು ಬಿದ್ದಾಗೆ ಆಗುತ್ತೆ, ನಾನು ತಲೆ ಬಗ್ಸಿ ಬರುವುದಿಲ್ಲ, ನನ್ನ ತಲೆ ತಗ್ಗಿ ಬರುವುದಿಲ್ಲ ಅಂತ ಸೀದಾ ಬಂದ್ರಂತೆ. ನಾನು ಯಾರಂತ ತಿಳ್ಕೊಂಡಿಲ್ಲ. ಇನ್ನು ಮುಂದೆ ತಿಳ್ಕೊಳ್ಬಹುದು. ನಾನಿದೆ ಅಲ್ಲ, ಸತ್ತಿರೋ ಇಲ್ಲೇ ಸಾಯ್ತೇನೆ, ಬದುಕಿದ್ರು ಇಲ್ಲೇ ಬದುಕಿದ್ನೆ, ಅಲ್ಲಿ ಒಂದು ಕಲ್ಲಿದೆ ಅಂತ ಅಲ್ಲಿಂದ ಈ ಕಲ್ಲಿಗೆ ಬೆರಳು ತೋರಿಸಿದಂತೆ. ಈ ಕಲ್ಲುಗಳು ಇದಾವಲ್ಲ, ಇದನ್ನ ಇದು ಎಷ್ಟೇ ಹೈಟ್ ಇದೆ ಅಷ್ಟೇ ಹೈಟ್ ಕೋಟೆ ಇದೆ. ಇದು ನಗರ ಕೋಟೆಗೆ ಇದಕ್ಕೂ ಸೇಮ್. ಮತ್ತೆ ಇದು ಅಷ್ಟೇ ಹೈಟ್ ಇದೆ. ಇದನ್ನ ಬಾರಿ ಕ್ಲಿಯರ್ ಆಗಿ ಕಾಣುತ್ತೆ ಕೋಟೆ. ಆವಾಗ ಒಂದು ನಿಮಿಷ, ಇದು ಕೋಟೆ ಗೋಡೆಗಳು ಕಾಣಿಸ್ತಿದ್ದಾವಲ್ಲ, ಅಲ್ಲಿಗೆ ಸೇಮ್ ಡೈರೆಕ್ಷನ್ ಅಲ್ಲಿ ಇರೋದು, ಒಂದೇ ಹೈಟ್ ಡೈರೆಕ್ಷನ್. ಆವಾಗ ಏನಾಯ್ತು, ಅವರು ಸೀದಾ ಒಂದು ಬರ್ತಾ ಒಂದು ಬ್ರಾಹ್ಮಣ ಮನೆ ಸಿಕ್ತಂತೆ ರಸ್ತೆಯಲ್ಲಿ. ಅಲ್ಲಿ ನೀರು ಕುಡಿಕೆ ಹೇಳಿ ಬಾಯ್ರಿಕೆ ಹಾಕಿದ್ದು, ನೀರು ಕುಡಿಕೆ ಹೋಗೋ ಟೈಮ್ನಾಗೆ ಆ ಹುಡುಗಿ
ಬರ್ರಿ ಅಜ್ಜ ಒಳಗೆ ನೀರು ಬೇಕನ್ನ ಮಗು ಅಂತ ಹೇಳ್ರಂತೆ. ನೀರು ತಗೊಂಡು ಹಿಂಗೆ ಬಾಗಿಲ ಹತ್ರ ನಿಂತ್ಕೊಂಡಿತ್ತಂತೆ ತಂಬಿಯಲ್ಲಿ. ಬರ್ರಿ ಅಜ್ಜ ಒಳಗೆ ಅಂತ ಹೇಳ್ರಂತೆ ಹುಡುಗಿ. ಆವಾಗ ಇಲ್ಲ ಮಗು, ನೀನು ಹೊರಗೆ ಬಾ, ನಾನು ಹೆಂಗಸ್ರು ಕರೆದಿದ್ದ ಮಾತಕ್ಕೆ ಒಳಗೆ ಬರುವುದಿಲ್ಲ, ನೀವು ಇದು ಬರ್ರಿ, ನಂದು ಇದು ಪ್ರವೇಶ ಇದ್ದೆ, ಬರ್ರಿ ಅಜ್ಜ ಅಂತ ಕೂಡಲೇ ಆವಾಗ ಅದೇ ಮಾತಾಡಲೆ, ನಮ್ಮ ಮನೆಯಲ್ಲಿ ಹೆಂಗಸರು ಗಂಡಸರು ಯಾರಿಲ್ಲ, ಹಿರಿಯೋರು ಕಿರಿಯೋರು ಯಾರಿಲ್ಲ, ಅವ್ರವ್ರ ಪಾಡಿಗೆ ಅವ್ರು ಹೋಗ್ಬಿಟ್ಟಿದ್ದಾರೆ. ನನಗೆ ಇಡೀ ಮನೆಯ ಕೆಲಸ ಜವಾಬ್ದಾರಿ ನಂದೇ. ಏನು ಕೆಲಸ ಮಾಡೋದಾದ್ರೆ ನಾನೇ ಹೇಳುದು, ನನ್ನ ಜವಾಬ್ದಾರಿ ಇದೆ. ನಿಮ್ಗೆ ಪ್ರವೇಶ ಇದೆ, ನಂದು ಒಳಗೆ ಬರ್ರಿ ಅಜ್ಜ ಅಂದ್ರು ಬರಲಿಲ್ಲ ಅಂತ. ನಾನೊಂದು ಸಣ್ಣ ಮಗು 7-8 ವರ್ಷದ ಮಗು ಕರೆದ್ರು ನಾನು ಒಳಗೆ ಬರ್ತೇನೆ, ನಾನು ಒಳಗೆ ಬರಲ್ಲ ಅಂತ ಸೀದಾ ಎದ್ದು ಬಂದರು. ಎದ್ದು ಬರುವತ್ತಿಗೆ ಏನಾಯ್ತು, ಈ ಬಾಯರಿಗೆ ಇದು ನಮಾಜಿನ ಟೈಮ್ ಆಯ್ತಂತೆ. ನಮಾಜಿನ ಟೈಮ್ನಲ್ಲಿ ಇಲ್ಲಿ ಬಂದು ಎಡಕೈಯಲ್ಲಿ ಕತ್ತರಿಸಿ ಹಿಂಗೆ ಕತ್ತರಿಸಿ ಕಲ್ಲು ಬಲ ಕೈಯಲ್ಲಿ ಇಟ್ಟು ನಮಾಜ್ ಮಾಡಿ. ಸೊ ಇಲ್ಲಿಂದ ಕಟ್ ಮಾಡಿ ಸಪರೇಟ್ ಆಗಿ ಈ ಕಡೆ ಇಟ್ಟು ಅದ್ರ ಮೇಲೆ ಕೂತ್ ನಮಾಜ್ ಮಾಡಿ ಒಂದೇ ಹೊತ್ತೆ ನಮಾಜ್ ಮಾಡಿ. ಅದ ನಂತರ ಅವ್ರ ಕೆಳಗೆ ನಮಾಜ್ ಮಾಡುದ ಜಾಗವೂ ಇದೆ, ನೀರು ಇದು ಇದೆ, ಕೆರೆಯೂ ಇದೆ. ಅವ್ರು ಮಾಡುದು ಇಲ್ಲಿ ಅಲ್ಲಿ ಮೇಲ್ಗಡೆ ಇದೆ, ಕೆಳಗಡೆ ಕೆಳಗೆ. ಅಲ್ಲಿ ಮಾತ್ರ ಅವ್ರ ಇದು ಬಂದು ಒಂದ್ ರೌಂಡ್ ಎಲ್ಲ ಸುತ್ತಾಡಿ ಹೋಗ್ತಾ ಇದ್ದಿದ್ದಂತೆ. 3 ರಾಜ ಅಳಿಕೆ ಆಗಿದ್ದಂತೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಮ್ಯಾಲೆ ಟೋಪ್ ಹೊಡೆದು ಬಿದ್ದಿತ್ತು. ಅಲ್ಲಿಂದ ಎಲ್ಲಿ ಅವ್ರು ನಮಾಜ್ ಮಾಡಿದ್ ಇದು ಮಾಡಿದ ನಂತರ ಅಲ್ಲಿ ಬಿದ್ದದಂತ. ಅದ ನಂತರ ಮತ್ತೆ ಯಾರು ಅದು ಎತ್ತಲಿಲ್ಲ. ಇವತ್ತಿಗೆ ಇದೆ, ಅಲ್ಲಿ ಕೆಳಗೆ ಇದೆ ಆ ಟೋಪ್. ಕೋಟೆ ಕೆಳಗೆ, ಕೋಟೆ ಕೆಳಗಡೆ ಇದೆ. ಬಾ ಇಲ್ಲೇ ಬಾ, ಪರವಾಗಿಲ್ಲ. ಇದು ಅಲ್ಲ ಅಂತ ದೇವ್ರ ಹೆಸರೇ ಇದೆ. ಇದು ಪ್ರವಾದಿ ಮೊಹಮ್ಮದ್ ನಬಿ ಅಂತ ಅವ್ರ ಹೆಸರೇ ಇದೆ. ಇದು ಮಾಶೂಮ್ ಶಾ ವಲಿ ಇವ್ರ ಹೆಸರೇ ಇದೆ. ಇದು ಅವ್ರ ಕಾಲಿಂದು ಹೆಜ್ಜೆ. ಇದು ಅವ್ರು ನಮಾಜ್ ಮಾಡಿದ್ದು ಕಾಲಿನ ಹೆಜ್ಜೆ ಇಲ್ಲಿ. ಓಕೆ. ಸೊ ಈ ಲೈನ್ ಏನಿದೆಯಲ್ಲ ಇದೆ. ಸೊ ಇಲ್ಲಿ ನೋಡ್ಬೋದಾ ನಾವು? ನೋಡ್ಬೋದು. ಸೊ ಇಲ್ಲಿ ಇದೇನಿದೆ ಅಂದ್ರಲ್ಲ, ಇಲ್ಲಿ ನಮಾಜಿನ ಅವ್ರ ಮಾಶೂಮ್ ಶಾ ಅಂತ ಅವ್ರದ್ದು ಹೆಸರೇ ಇದು. ಸೊ ಮುಂದೆ ಪ್ರವಾದಿ ಹೆಸರು, ಅದಕ್ಕಿಂತ ಮೊದಲು ದೇವರ ಹೆಸರು. ಓಕೆ. ಇಲ್ಲಿ ಪೂರ ಗೇಟ್ಗಳು ಕಾಣಿಸ್ತಿದೆಲ್ಲ. ಹೌದು. ಇದು ಅವರ ಇದು ನಮಾಜಿಗೆ ಹಾಕುದು ವಸ್ತ್ರ. ಗೇಟ್ಗಳು ತರ ಇದೆಲ್ಲ. ಸೊ ಈ ಭಾಗ ಬಂದ್ಬಿಟ್ಟು ಸರಿ. ಸೊ ಇದು ಬಿದ್ದೋಗ್ಬಾರ್ದು ಅಂತ ಒಂದೇ ಒಂದು ಕಲ್ಲಲ್ಲಿ ನಿಲ್ಸಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಇಲ್ಲಿ ನೋಡಿ ಕೊಟ್ಟಿರೋಂಥದ್ದು ಕಲ್ಲು. ಸೊ ಅವಾಗ ಕುದುರೆ ಎಲ್ಲ ಹೋಗುವಂಥ ದಾರಿ ಇತ್ತ ಇದು? ಇಲ್ಲಲ್ಲ. ನಡ್ಕೊಂಡೇ ಬಂದ್ವಿ. ಹಾಗೆ ಇಲ್ಲಿನ ವಿಶೇಷತೆಗಳನ್ನ ಕೇಳ್ಕೊಂತ ಮೇಲೆ ಬಂದ್ವಿ. ಇಲ್ಲಿಗೆ ಆವರಣ ಕಾಣಿಸ್ತಿದ್ದೆಲ್ಲ, ಈ ಆವರಣದಲ್ಲಿ ಪಕ್ಕದಲ್ಲಿ ಆ ಕಡೆ ಈ ಬಿಲ್ಡಿಂಗಿನ ಪಕ್ಕದಲ್ಲಿ ಆ ಕಡೆ ಫೀಲ್ಡ್ ಥರ ಜಾಗ ಇದೆ. ಆ ಜಾಗದಲ್ಲಿ ಬಂದವರು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಡ್ಲಾಗುತ್ತೆ. ಹಾಗೆ ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ಸೊ ಇಲ್ಲಿಗೆ ಬರ್ಬೇಕಂದ್ರೆ ನಗರದಿಂದ ಆಟೋ ಮುಖಾಂತರ ಸಹಿತ ಬರ್ಬೋದು, ಅಥವಾ ಸ್ವಂತ ವೆಹಿಕಲ್ಗಳಿದ್ರೆ ಆರಾಮಾಗಿ ಬರ್ಬೋದು. ನಾವು ಬಂದಿರೋ ಟೈಮಿಗೆ ಕರೆಕ್ಟಾಗಿ ಮಳೆ ಬರ್ತಾ ಇದೆಯಲ್ಲ. ಬನ್ನಿ ಹಾಗೆ ಒಳಗಡೆ ಹೋಗಿ ಬರೋಣ. ಇಲ್ಲಿ ಬಂದರೆ ಫೀಲೇ ಬೇರೆ ಅಲ್ಲ ಮರ. ಪರವಾಗಿಲ್ಲ ಕಾಣುತ್ತೆ. ನೀವೀಗ ನೋಡ್ತಾ ಇರೋ ಈ ಗೋರಿ ಇದೆಯಲ್ಲ, ಇದರ ಉದ್ದ ಬಂದ್ಬಿಟ್ಟು ಈಗ 26 ಅಡಿ ಇದೆ. ಇವರು ಜೀವಿತಾವಧಿಲಿ 23 ಅಡಿ ಉದ್ದ ಎತ್ತರವಾಗಿದ್ರಂತ ಹೇಳ್ತಾರೆ. ವೀಕ್ಷಕರೇ, ಇದು ಶಿರಭಾಗವಾಗಿದ್ದು ಈಗ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಾಗಿಲು ಎಂಟ್ರೆನ್ಸ್ ಕಡೆ ಏನು ಒಳಗೆ ಬರ್ತಿರಲ್ಲ ಅದು ಕಾಲಿನ ಭಾಗ. ಈ ಕಡೆ ಬಂದರೆ ಇದು ಶಿರಭಾಗವಾಗಿದೆ. ಈಗ ಇಲ್ಲೇ ನಿಂತ್ಕೊಂಡು ಗುರುಗಳ ಹತ್ರ ವಿಚಾರನ ಕೇಳ್ಕೊಳ್ಳೋಣ ಬನ್ನಿ. ಇಲ್ಲಿ ಏನು ವಿಷಯಗಳು ಅವ್ರನ್ನ ಅವ್ರ ಹತ್ರ ಕೇಳೋಣ. 22 ಅಡಿ ಉದ್ದ. ಆವಾಗ ಏನಾಯಿತು, ಸಮಾಜ ಇಲ್ಲಿಂದ ಆ ಕಲ್ಲಿಂದ ಆ ಕಲ್ಲು ತನಕ ಇದ್ದಿದ್ದಂತೆ. ಆವಾಗ ಇವ್ರು ಏನು ಮಾಡ್ರಂತೆ, ಈ ಸಿಮೆಂಟ್ ಎಲ್ಲ ಹಾಕಿದ ನಂತರ 4 ಅಡಿ ಜಾಸ್ತಿ ಆಯಿತು. ಅದು ಬೆಳೀತಾ ಹೋಗ್ತಾರೆ. ಬೆಳೀದಂದರೆ 4 ಅಡಿ ಜಾಸ್ತಿ ಬೆಳೀದಷ್ಟೇ, ಒಂದೇ ಸಲ. ಅದು ಪದೇ ಪದೇ ಬೆಳೀತಾ ಇರುತ್ತೆ ಎಲ್ಲ ಹೇಳ್ತೀರ, ಅದೆಲ್ಲ ಸುಳ್ಳು. ಅದ ನಂತರ 26 ಅಡಿ ಈಗ ಇದೆ.
ಈಗ 26 ಅಡಿ ಉದ್ದ ಆಗಿದೆ. 26 ಅಡಿ ಉದ್ದ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇರ್ಬೇಕಾದ್ರೆ ಇದ್ದಿದ್ದು ಅವ್ರು ಜೀವಂತ ಇದ್ದಿದ್ದು 22 ಅಡಿ ಉದ್ದ. 22 ಅಡಿ ಉದ್ದ ಇದ್ದಿದ್ದು ಇಲ್ಲಿ ಮತ್ತೆ ಈಗ 26 ಅಡಿ ಆಗಿರುವಂಥದ್ದು. ಸೊ ಇವರ ಹೆಸರು ಏನಂದ್ರೆ ಮಾಶೂಮ್ ಶಾ ವಲಿ, ಸೈಫುಲ್ ಅಕ್ಬರ್ ಅನ್ವರ್ ಮಾಶೂಮ್ ಶಾ ವಲಿ. ಹಾಗೆ ಇದರ ಹಿನ್ನೆಲೆ ಏನು ಅಂತ ಹೇಳ್ಬೋದಾ? ಇದ್ರದ್ದು ಹಿನ್ನೆಲೆ ಏನಂದರೆ ಯಾವುದು ಕಾರ್ಯ ಇಲ್ಲಿ ಏನು ಕೆಲಸ ಸಮಸ್ಯೆ ಏನು ಪರಿಹಾರ ಇಲ್ಲಿ ಬಂದು ಏನು ನಾವು ಒತ್ತಿ ಮಾಡ್ತೇವೆ, ಏನು ಇದಕ್ಕೆ ಒಪ್ಪಿಸ್ತೇವೆ ದರ್ಗಕ್ಕೆ ಅಂತ ಹೇಳಿದರೆ ಆಗುತ್ತೆ ಅವ್ರ ಕೆಲಸ. ಸೊ ಇಲ್ಲಿ ಬರೋರು ಹೆಚ್ಚಿನದಾಗಿ ಏನನ್ನ ಒಪ್ಪಿಸ್ತಾರೆ ಇಲ್ಲಿ? ಏನು ಅವ್ರ ಕೈಯಲ್ಲಿ ಏನು ಸಾಧನ ಆಗುತ್ತೆ ಇಷ್ಟು ಅಂತ ಏನಿಲ್ಲ, ಅವರು ಯಥಾಶಕ್ತಿ ನಮ್ಮ ಹತ್ರ ಇಷ್ಟ ಅಂತ. ನಮ್ಮ ಹತ್ರ ಏನು ಕೊಡೋಕ್ಕಾಗುತ್ತೆ ಅದು. ಬರೀ 3 ಜನ ಬಂದು ಇಷ್ಟು ಇದು ಕಟ್ಟಿಂಗ್ ಕೊಟ್ಟಿದ್ದಾರೆ. ಅದು ಅವರಿಗೆ ಮಕ್ಕಳು ಇರಲಿಲ್ಲ, ಆವಾಗ ಮಕ್ಕಳಾಯ್ತು. ಆ ಸಂಸ್ಥೆಯಲ್ಲಿ ಅವರು ಭಾಳ ತುಂಬ ಇದರಲ್ಲಿ ಇದ್ದಿದ್ರು. ಅದು 2 ಜನ ಅವನು ಇನ್ನೊಂದು ಜನ ಅವರು ಸಹಕಾರ ಕೊಟ್ಟರು. ಒಟ್ಟು 3 ಜನ ಸೇರಿ. ಆದರೆ ಇದು ಯಾವಾಗ ಓಪನ್ ಇರೋದು? ಯಾವ್ಯಾವ ಟೈಮಿಂಗ್ಸ್ ಎಲ್ಲ ಓಪನ್ ಇರ್ತಾರೆ? ಯಾವ್ಯಾವ ಪ್ರತಿಯೊಂದು ದಿವಸ ಬಂದರು ನಾನು ಇಲ್ಲಿ ವಿಶೇಷವಾಗಿರೋ ದಿನಗಳು ಯಾವುದು? ವಿಶೇಷ ಆ ದಿವಸ ಈ ದಿವಸ ಯಾವುದಿಲ್ಲ. ಉರುಸ್ ಟೈಮ್, ಉರುಸ್ ಒಂದು ಅಲ್ವಾ? ಏಪ್ರಿಲ್ನಲ್ಲಿ ಒಂದು ವಿಶೇಷ ಇರುತ್ತೆ. ಉರುಸ್ ಎಷ್ಟು 2 ದಿನಗಳ ಕಾಲ? 4 ದಿನಗಳು. ಶುಕ್ರವಾರದಿಂದ ಶನಿವಾರ ತನಕ. ಸೋಮವಾರ ಶುಕ್ರವಾರದಿಂದ ಸೋಮವಾರ ಪ್ರತಿ ವರ್ಷ ಕೂಡ ಇರುತ್ತೆ ಅಲ್ವಾ? ಭಾನುವಾರ ಸಂಘ ಮೆರವಣಿಗೆ ಇರುತ್ತೆ, ಸೋಮವಾರ ದಿನ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಇರುತ್ತೆ. ಸೊ ಅದು ಉರುಸ್ ಟೈಮಲ್ಲಿ ಮಾತ್ರ. ಸೊ ಈಗ ಬಾಕಿ ಟೈಮಲ್ಲಿ ಇಲ್ಲಿ ಬಂದವಾಗ ಅವರಿಗೆಲ್ಲ ಏನು ವ್ಯವಸ್ಥೆ ಇದೆ ಅಂತ? ಓದ್ಕೆ ಮಾಡ್ಬೋದು, ಅರ್ಕೆ ತೀರಿಸಬಹುದು. ಬಿಟ್ಟರೆ ಇಲ್ಲಿ ಊಟದ ವ್ಯವಸ್ಥೆ ಯಾರಿಗೂ ಇಲ್ಲ. ಉರುಸ್ ಟೈಮ್ನಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಮಾಶೂಮ್ ಶಾ ವಲಿಯವರ ದರ್ಗಾ ಇದು ಯಾವಾಗ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭ ಆಯಿತು ಅಂತ ಸ್ವಲ್ಪ ತಿಳಿಸ್ಬೇಕು. ಬಹಳ ವರ್ಷದಿಂದ ಇದ್ದಿದ್ರು. ಆ ಕಾಲದಲ್ಲಿ ಶಿವಪ್ಪನಾಗ ಸಹ ಬಂದಿದ್ರಂತ ಹೇಳಿ ಇವ್ರ ಸಮಾಧಿ. ಆವಾಗ ಇವ್ರು ಇದ್ದಿದ್ದು ಅಲ್ಲಿ ಸ್ಥಳದಲ್ಲಿ ಇದ್ದಿದ್ರು, ಬಂದು ನೋಡ್ತಾ ಹೋಗ್ತಾ ಇದ್ದಿದ್ರು, ನಿಜ. ಆವಾಗ ಇವರು 3 ರಾಜ ಆಳಿಕೆ ಆಯ್ತಂತೆ. ಆವಾಗ ಜೀವಂತ ಇದ್ದಿದ್ರು. ಆ ಕೋಟೆಯಲ್ಲಿ 3 ರಾಜ ಆಳಿಕೆ ಆಗೋ ತನಕ ಜೀವಂತ ಇದ್ದಿದ್ರಂತೆ. ಲಾಸ್ಟ್ ಇವ್ರು ಸಮಾಧಿ ಶಿವಪ್ಪನಾಯ್ಕ ನೋಡಿದ ಮಾತ್ರ ಸಮಾಧಿ ಇವ್ರು ಬಂದ ಅಷ್ಟೇ. ಶಿವಪ್ಪನಾಯ್ಕ ರಾಜರು ಇಲ್ಲಿ ಬಂದ ಟೈಮಲ್ಲಿ ಇದ್ದಿದ್ದು ಸಮಾಧಿ ಮಾತ್ರ. ಅದಕ್ಕಿಂತ ಮುಂಚೆ 3 ತಲೆಮಾರು ಇರೋ ತನಕ ಇವ್ರು ಜೀವಂತ ಇದ್ರು. ಆವಾಗ ಹೈದರಲ್ಲಿ ಹೈದರಲ್ಲಿ ಟೈಮ್ನಲ್ಲಿ 66 ಮಸೀದಿ, 66 ಚರ್ಚೆ, 66 ದೇವಸ್ಥಾನ ಹೈದರಲ್ಲಿ ಕಟ್ಟಿದ್ರು. ಇಲ್ಲಿಂದ ಹೊರಟು ಬಿಟ್ರು, ಮತ್ತೆ ಯಾರು ನಡೆಸಲಿಲ್ಲ. ಆವಾಗ ಏನಾಯಿತು, ಇವ್ರದ್ದು ಇದೇ ರೀತಿ ಹೀಗೆ ಪೆಂಡಿಂಗ್ ಬಿತ್ತು. ಜನ ಬರ್ತಾ ಇದ್ದು ಹೋಗ್ತಾ ಇದ್ದು ಅಷ್ಟೇ. ಮತ್ತೆ ಯಾರಿಗೂ ಯಾವುದು ಗೊತ್ತಿರಲಿಲ್ಲ. ನಾನು ಇದನ್ನ ಹೇಳ್ತಿದ್ದೀನಿ, ನೀವು ರಾಜರ ಕಾಲದ ಕಥೆ ಹೇಳ್ತಿದ್ದೀರಿ ಸರಿ. ನಂತರ ಇದು ಸಾರ್ವಜನಿಕವಾಗಿ ಹೇಗೆ ತಿಳಿಸಿ. ವೆಂಕಟರಾಮನ್ ಹುಡುಗರು ಸ್ವಪ್ನದಲ್ಲಿ ಬಂದು ಹೇಳಿದ್ರು. ಅವರ ಕನ್ಸಲ್ಲಿ ಬಂದು ಇಲ್ಲಿ ಹೇಳಿರುವಂಥದ್ದು. ಎಲ್ಲಿನವರು? ಇಲ್ಲೇ ನಗರದವರು. ನಗರದವರು 20 ಅವರು ಈಗ 49ನೇ ವರ್ಷ. ಈ ವರ್ಷ ಉರುಸ್ ಆದ 50 ವರ್ಷ. ಆವಾಗ ಅಲ್ಲಿಂದ ಏನು ಮಾಡಿದ್ರು, ನಿಮ್ಮ ಜನರ ಹತ್ರ ಹೋಗಿ ಹೇಳಿದ್ರಂತೆ, ಇಲ್ಲ ನಮ್ಮ ಜನರ ಆಗೋದಿಲ್ಲ, ಇದು ಒಪ್ಪೋದಿಲ್ಲ ಯಾರು, ನೀವೇ 2 ಬೇರೆ ತೋರಿಸಿದ್ರಂತೆ. 2 ರೂಪಾಯಿದಲ್ಲಿ ನೀವು ಶುರು ಮಾಡಿರಿ, ಅದ ನಂತರ ನಂದೇ ಖರ್ಚು ಅಂತ. ಅಂದ್ರೆ ಅವ್ರ ಸಂಪ್ರದಾಯದಲ್ಲಿ ಕೇವಲ 2 ರೂಪಾಯಿಯಲ್ಲಿ ಮುಂದೆ ನಡೀತಿದೆ ಅಂತ ಹೇಳಿದ್ರು. ನಿಜ. ಅದ ನಂತರ ಏನಾಯ್ತು, ಇವರು ಹಾಗೆ ಸ್ಟಾರ್ಟ್ ಮಾಡ್ರಿ, ಲೋಬಾನ ಸಕ್ಕರೆ ಇವೆಲ್ಲ ತಂದು 2 ರೂಪಾಯಿನಲ್ಲಿ ಒಂದು ಒದಗಿ ಮಾಡಿ ಹೋದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ದೊಡ್ಡ ರಾಜಕೀಯವರು ಸಹ ಬರೋ ಶುರು ಮಾಡಿದ್ರು. ಅಲ್ಲಿ ಗುಂಡೂರಾವ್ ಸ್ವಲ್ಪ ಬಂದಿದ್ರಂತೆ. ಆವಾಗ ಆ ರಸ್ತೆಯಿಂದ ಮೇಲೆ ಹತ್ತಿ ಬಂದು ಇಲ್ಲಿ ನೋಡಿ, ಇಲ್ಲಿ ರಸ್ತೆ ನಾನು ಮಾಡಿಕೊಡ್ತೇನೆ. ಸೊ ಆವಾಗ ಫಸ್ಟಿಗೆ ಹೋದವಾಗ ಕೆಳಗಡೆ ಈಗ ಮಣ್ ರೋಡಲ್ಲಿ ಬಂದ್ವಲ್ಲ ನಾವು, ಕಲ್ಲಿನ ಮೆಟ್ಲುಗಳಿದ್ವಲ್ಲ. ಸೊ ಈಗ ಇಲ್ಲಿ ಹೊಸದಾಗಿ ನೆಕ್ಸ್ಟ್ ಆಗಿರುವಂಥದ್ದು ಇದು. ಬಂಗಾರಪ್ಪನವರ ಅವಧಿಯಲ್ಲಿ ಈ ರಸ್ತೆ ಕಾಲ ಆಗಿದೆ ಅಂತ ನನಗೆ ಆಗಿತ್ತು. ಬಂಗಾರಪ್ಪನವ್ರು ಸಹ ಅಂತ ಇಲ್ಲಿ ಇಲ್ಲಿ ಬಂದಿದ್ರು, ಸಭೆಯಲ್ಲೂ ನಾನು ನೋಡಿದ್ದೀನಿ. ನಂತರ ನಾನು ಹೇಳ್ತಿರೋದು ಏನಂದ್ರೆ, ಈ ಗೋರಿ ಈಗ ಇದೆಯಲ್ಲ, ಇದಕ್ಕೆ ಈಗ ಬಿಲ್ಡಿಂಗ್ ಇದೆ. ಹಿಂದೆ ಇದು ಬಿಲ್ಡಿಂಗ್ ಇತ್ತ? ಇಲ್ಲ, ಹಾಗೆ ಓಪನ್ ಇತ್ತು. ಮುಂಚೆ ಇರಲಿಲ್ಲ. ಅದ ನಂತರ ಇದು ಹಳೆ ಇದರಲ್ಲಿ
ತೆಂಗಿನ ಹೆಡೆಯಲ್ಲಿ ಒಂದು ಇದು ಕಟ್ಟಿದ್ರಂತೆ, ಅದ ನಂತರ ಹಂಚಿನ ಕಟ್ಟಿದ್ರಂತೆ, ಹಂಚಿಂದಿದ್ದು ಅದ ನಂತರ ಸೀಟಿನ್ ಆಗಿತ್ತು. 2000 ಇಸ್ವಿಯಿಂದ ಇದು ಬಿಲ್ಡಿಂಗ್ ಕಟ್ಟಿದ್ರು. ಬಿಲ್ಡಿಂಗ್ ಆಗಿದೆ. 2000 ಇಸ್ವಿ ನಂತರದಲ್ಲಿ ಆಗಿರುವಂಥದ್ದು ಇದು. ಈ ಬಿಲ್ಡಿಂಗ್ ಕಟ್ಸಿದವ್ರು ಯಾರು, ಏನು ಹರಕೆಯಿಂದ ಬಂದಿದೆಯೋ ಅವ್ರ ಮಕ್ಕಳಿರಲಿಲ್ಲ ಮುಜೀಬ್ ಸಾಹೇಬರಿಗೆ. ಅವಾಗ ಅವರಿಗೆ ಒಂದು ಗಂಡು ಮಗು ಇತ್ತು. ಆವಾಗ ಸೋನಾ ಏಜೆನ್ಸಿ ಸಾಹೇಬರಿಗೂ ಮಕ್ಕಳಿರಲಿಲ್ಲ, ಅವರು 3 ಹೆಣ್ಮಕ್ಕಳಾಯಿತು. ಅವರಾದ ನಂತರ ಸ್ಟಾರ್ಲೈನ್ ಸಾಹೇಬರು ಅವರು ಇಲ್ಲಿ ನಗರದಲ್ಲಿ 79ರಲ್ಲಿ ಇಲ್ಲಿ ನಗರದಲ್ಲಿ ಇದ್ದಿದ್ರಂತೆ. ಅವರು ಒಂದು 3 ಜನ ಸೇರಿ ಇದು ಇದನ್ನ ಕಟ್ಟಿಕೊಟ್ಟಿದ್ದಾರೆ. ಹಾಗಾದ್ರೆ ಇದೀಗ ಸಾರ್ವಜನಿಕವಾಗಿ ದೇಣಿಗೆ ಬಂದಿದೆ, ಹರಕೆ ರೀತಿಯಲ್ಲಿ ಬಂದಿದೆ. ಆ ರೀತಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿ ಈಗ ಇದೆ ನಗರ ಮಾಶೂಮ್ ಶಾ ಅವರ ದರ್ಗಾ. ಈಗ ಸಾರ್ವಜನಿಕವಾಗಿ ಇದು ಮುಕ್ತ ಅವಕಾಶ ಇದೆ ಅಲ್ವಾ, ಯಾವುದೇ ಪಂಗಡ ಭೇದ ಭಾವ ಯಾವುದೇ ಇಲ್ಲ. ಎಲ್ಲ ಧರ್ಮದವರು ಬರ್ತಾರೆ, ಎಲ್ಲ ಧರ್ಮದವರು ಬಂದು ಹರಕೆನೂ ಹೋಗಿಸ್ಬೋದು. ಯಾರಿಗೂ ಇಲ್ಲಿ ಭೇದ ಭಾವ ಇಲ್ಲ. ಯಾಕಂದ್ರೆ ಆಲ್ರೆಡಿ ಪ್ರಥಮವಾಗಿ ಸ್ವಪ್ನದಲ್ಲೇ ಬಂದಿದ್ದು ಅದು ಬ್ರಾಹ್ಮಣರು. ಹಾಗಾದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರು ಹಿಂಜರಿಕೆ ಮಾತಿದೆ, ಹೇಳುವಂತ ಮಾತು ಬಿಡಿ, ನಿಜವಾದ ಮಾತಿದೆ. ಆಯ್ತಾ ಗುರುಗಳೇ, ಈ ಮಾಶೂಮ್ ಶಾ ವಲಿ ಅಲ್ಲ, ಇವರು ಮೂಲ ಎಲ್ಲಿದ್ರು, ಮೂಲ ಕಾಪ ಎಲ್ಲಿ ಬರ್ಬೇಕಾದ್ರೆ ಇವರು ಮುಂಚಿತವಾಗಿ ಇಲ್ಲೇ ಇವರು ಇದ್ರ ಗೋರಿಯಾಗಿ ಅಥವಾ ಕೆಳಗಡೆ ಏನಾದ್ರು ದೇವ್ರ ಪ್ರಾರ್ಥನೆ ಮಾಡ್ತಾ ಅವರು ಅದೃಶ್ಯರಾದ್ರ ಏನಂತ ಒಂಚೂರು ಮಾಹಿತಿ. ಅಂದ್ರೆ ಪ್ರಾರ್ಥನೆ ಅಲ್ಲಿ ಮಾಡ್ತಾ ಇದ್ದಿದ್ರು, ಇಲ್ಲಿ ಇವರು ಗೋರಿ ಇದ್ದಿತ್ತು ಅಷ್ಟೇ. ಇವರು ಎಲ್ಲಿ ಪ್ರಾರ್ಥನೆ ಮಾಡ್ತಿದ್ರು? ಕೆಳಗೆ. ಅಲ್ಲಿ ಏನಿದೆ, ಕುರು ಏನಾದ್ರು ಇದೆಯಾ ಪ್ರಾರ್ಥನೆ ಮಾಡೋದು? ಜಾಗ ಇದೆ, ಗುರ್ತಾ ಇದೆ, ಮತ್ತೆ ಕೆರೆ ಇದೆ, ಅವ್ರು ಮಾಡಿದ ನೀರು. ಆ ಕೆರೆಯಲ್ಲಿ ನೀರು ಇದೆ ಅಂತ ಇವಾಗ್ಲೂ ನೀರಿದ್ಯಾ ಕೆರೆಯಲ್ಲಿ? ನೋಡ್ಬಹುದಾ ಗುರುಗಳೇ? ನೋಡ್ಬೋದು. ಹೌದಾ? ಅದೇ ನೀರಿಗೆ ಇಲ್ಲಿ ಬರುದು, ಮತ್ತೆ ಇಲ್ಲಿ ಬೋರ್ ಹೊಡಿದ್ರು ಬರಲ್ಲ. ಹೌದಾ? ಈಗ ಉರುಸ್ ಟೈಮಲ್ಲೆಲ್ಲ ನೀರು ಅದೇ ಬಳಕೆ ಆಗದ? ಅಷ್ಟು ಜನರಿಗೆ ಕುಡಿಲಿಕ್ಕೆ ನೀರು, ಕೈ ತೊಳಿ ಎಲ್ಲದಕ್ಕೂ ಈಗಿನ ಜನಸಂದಣಿಗೋಸ್ಕರ ಸ್ವಲ್ಪ ಹೊರಗಿಂದ ನೀರನ್ನು ತಂದು ಕೊಡ್ತಾ ಇದ್ದಾರೆ. ಆದ್ರೆ ನಾನು ಸಣ್ಣಗಿಂದ ಉರಿಸಿ ಬರೋದಿಗೆ ಅಲ್ಲೇ ನೀರಿನ ವ್ಯವಸ್ಥೆ ಮಾಡಿ ಅಲ್ಲೇ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಮಾಡ್ತಿದ್ರು. ಕೆರೆ ಹತ್ರನೇ ಅಲ್ಲೇ ಜಾಗ ಇತ್ತು, ಹೋಗಿದ್ದ ಜಾಗ. ಈಗ ಸ್ವಲ್ಪ ಒಂದು 5-8 ವರ್ಷದ ಹಿಂದೆ ಜೇನ್ನೊಣಗಳ ಕಾಟದಿಂದಾಗಿ ಜನರಿಗೆ ತೊಂದರೆ ಆಗಬಾರ್ದಂತ ಇಲ್ಲಿ ಸಾರ್ವಜನಿಕವಾಗಿ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅಲ್ಲಿ ಮರಗಳಲ್ಲಿ ಇರ್ತಕ್ಕಂಥ ಜೇನುಗಳೆಲ್ಲ ಬಂದು ಜನರಿಗೆ ತೊಂದರೆ ಆಗತ್ತೆ ಅನ್ನೋ ಕಾರಣ ಉದ್ದೇಶಕ್ಕಾಗಿ ಮೇಲ್ಗಡೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಈಗ ಕೆರೆನ ನೋಡ್ಕೊಂಡು ಬರ್ಬೋದಾ? ಖಂಡಿತವಾಗಿ ನೋಡ್ಕೊಂಡು ಬರ್ಬೋದು, ನೀರು ಇದೆ. ನೀವು ಪ್ರತ್ಯಕ್ಷವಾಗಿ ಅಲ್ಲಿ ಬಂದು ನೋಡಿದ್ರೆ ನಿಮ್ಗೆ ತಿಳಿಸ್ತೀವಿ. ಓಕೆ, ಬನ್ನಿ. ಇಲ್ಲಿ ಭಕ್ತಾದಿಗಳು ಅನೇಕ ಕಷ್ಟಗಳನ್ನು ತೊಗೊಂಡು ಬರ್ತಾರೆ, ಅದನ್ನೆಲ್ಲದನ್ನು ಈಡೇರಿಸಿ ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿನ ನಂಬಿಕೆ. ಹಾಗೆ ಇಲ್ಲಿ ಬಂದವರಿಗೆ ಮಕ್ಕಳಾಗಿಲ್ಲ ಅಂತ ಕೇಳ್ಕೊಂಡವಾಗ ಮಕ್ಕಳಾಗಿದೆ, ಈ ರೀತಿಯ ಎಲ್ಲ ಅನೇಕ ವಿಚಾರಗಳನ್ನು ಇಲ್ಲಿ ನಡೆಸ್ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಭಕ್ತಾದಿಗಳು ಯಾವಾಗಲೂ ಬರ್ತಾ ಇರ್ತಾರೆ. ಇದು ಎದುರುಗಡೆ ಇರ್ತಕ್ಕಂಥ ಕಚೇರಿಯಾಗಿದೆ, ದರ್ಗಾ ಕಚೇರಿ. ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಸಹಿತ ಇದೆ. ಹಾಗೆ ಆ ಕೆರೆ ಕಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗಿ ಬರೋಣ. ಸೊ ಇಲ್ಲಿಂದ ಕೆಳಗಡೆ ಹೋಗ್ಬೇಕಾಗಿರೋದಾ? ಇದು ಬಾವಿನೇ ಏನಿದು? ಇದು ಕುರಿ ಹರಕೆ ಏನಾದ್ರು ಕ್ಲೀನ್ ಮಾಡಲಿಕ್ಕೆ. ಸೊ ಕುರಿ ಹರಕೆ ತಗೊಂಡವರು ಕ್ಲೀನ್ ಮಾಡ್ಲಿಕ್ಕೆ ಇಲ್ಲಿ ತಂದು. ಓಕೆ, ಇದು ಆವಾಗಿನ ಕಾಲದಲ್ಲಿ ಊಟಕ್ಕೆ ಹೋಗುವಂಥ ದಾರಿ. ಸೊ ಆ ಕೆರೆ ಮತ್ತು ಊಟದ ಹಾಲು ಮುಂಚೆ ಊಟ ಕೊಡ್ತಿದ್ರಲ್ಲ, ಸೊ ಆ ಜಾಗಕ್ಕೆ ಹೋಗೋಂಥ ದಾರಿ ಇಳ್ಕೊಂಡು ಬರ್ತಾ ಇದ್ದಾರೆ ಎಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ. ಬನ್ನಿ ಇಲ್ಲಿ ನೋಡೋಣ. ರೋಡೆಲ್ಲ ಫುಲ್ಲು ಕಲ್ಲು. ಯಾರೇ ಬಂದರೂ ಕೂಡ ಎಚ್ಚರಿಕೆಯಿಂದ ಬನ್ನಿ. ಯಾಕೆಂತಂದರೆ ಕಾಲು ಜಾರಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಹಾಸ್ಪಿಟ್ಲು ತುಂಬ ದೂರ ಇದೆ ಇಲ್ಲಿಂದ. ನಾವು ಬಂದಿದ್ವಿ ಆ ಟೈಮಲ್ಲಿ. ಇಲ್ಲಿ ಕೆಳಗಡೆ ಹೋಗ್ಬೇಕಾಗಿರೋದ ಇನ್ನು? ಇದು ಆವಾಗಲೇ ನಿರ್ಮಾಣ ಮಾಡಿದ್ದ ಇದು ಪೈಪ್ಲೈನಿಂದ? 95 ಇಸ್ವಿಯಲ್ಲಿ ಮಾಡಿದ್ದು. 1995ನೇ ಇಸ್ವಿ. ಕಬ್ಬಣದ ಪೈಪು. ಇಲ್ಲಿ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಭಾರಿ ಡೀಪ್ ಇದೆ ಕಣ್ರಿ ಇದು. ಇಲ್ಲಿ ಮತ್ತೆ ಬಲಕ್ಕೆ ತಿರುಗಿ ಹೋಗ್ಬೇಕು. ಸೊ ಇಲ್ಲಿ ಊಟಕ್ಕೆ ಹೋಗೋ ಟೈಮಲ್ಲಿ ಇಲ್ಲಿ ಗೇಟ್ ಹಾಕ್ತಿದ್ರ ಇದಕ್ಕೆ? ಹಾಂ. ಸೊ ಈ ಕಡೆ ಜಾಗದಲ್ಲಿ ಮಹಿಳೆಯರಿಗೆ, ಆ ಕಡೆ ಮರದಿಂದ ಆ ಕಡೆ ಇದೆಲ್ಲ ಅಲ್ಲಿ ಪುರುಷರಿಗೆ ಊಟದ ವ್ಯವಸ್ಥೆಗೆ ಮುಂಚೆ. ಈಗೆಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ ರೋಡ್ ಆಗಿದ್ರಿಂದ ಅಲ್ಲಿ ಮಾಡ್ತಾ ಇದ್ದೀರಲ್ಲ? ಸುಮಾರು ಇದ್ರ ಅರ್ಧ ಇತಿಹಾಸ ಈ ಮರ ನೋಡಿರ್ಬೋದೇನೋ ಅಲ್ಲ? ಈ ಮರ ಬೆಳೆದಿರೋದು ನೋಡ್ರೆ ಗೊತ್ತಾಗ್ತಿದೆ. ಸೊ
ಸೊ ಈಗ ನೋಡಿ ಕಲರ್ ಒಳ್ಳೆ ಬ್ಲೂ ಕಲರ್ ಆಗಿ ಅಲ್ಲ, ಶುದ್ಧವಾಗಿರೋ ನೀರು. ಇದ್ರದ್ದು ಏನಂದ್ರೆ ವಿಚಾರ ಅಂದ್ರೆ ಅವರು ಬಂದು ಗುರುಗಳು ಬಂದು ಇದು ಬಾವಿ ಇದು ಮಾಡಿದ್ರು, ಅಲ್ಲಿ ಕೈ ಕಾಲು ತೊಳೆದು ಮುಖ ನಮಾಜ್ ಮಾಡಿ ಮೇಲೆ ಹೋಗ್ತಾ ಇದ್ದಿದ್ರಂತೆ. ಸೊ ಇಲ್ಲಿ ಬಂದು ಈ ಜಾಗ ಇದೆಯಲ್ಲ ಇದೇನಾ? ಅದೇ ರಸ್ತೆ ಅವ್ರದ್ದು, ಅಲ್ಲೇ ಮೆಟ್ಲುಗಳ ಮೇಲೆ ಹೋಗೋದು. ಸೀದಾ ಹೋಗ್ತಾ ಇದ್ದ ಕಾಲು ತೊಳೆದು ಇಲ್ಲಿಂದ ಸೀದಾ ಅಲ್ಲಿ ಹೋಗಿ ನಮಾಜ್ ಮಾಡ್ತಾ ಇದ್ದ, ಮೇಲೆ ನಮಾಜ್ ಮಾಡೋದು ಜಾಗ. ಮತ್ತು ಈ ನೀರು ಏನಂದರೆ ಏನು ಸಮಸ್ಯೆ ಏನು ಬಂದರೆ ಜನ ತಗೊಂಡು ಹೋಗಿ ಮನೆಯಲ್ಲಿ ಇದು ಮಾಡಿ ಕುಡಿಯಿದ್ರು, ಅವ್ರ ಸಮಸ್ಯೆ ಪರಿಹಾರ ಒಂಥರ ಪವಿತ್ರ ತೀರ್ಥ ಅಂತ ಹೇಳ್ಬೋದು. ಈಗ ತೀರ್ಥನೇ ಇದು. ನೋಡಿ ಇಷ್ಟು ಕಾನ್ ಮಧ್ಯೆ ಇದ್ರು ಆ ನೀರು ಎಷ್ಟು ಶುದ್ಧವಾಗಿದೆ ಅಂತ. ಹೌದೌದು, ಕಾಯಿಲೆ ಕಸ ಏನಿದ್ರು ಬಾರಿ ಫಿಲ್ಟರ್ ಆಗಿದೆ ನೀರು, ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲ, ಕಲರ್ ನೋಡಿ ಅದ್ರದ್ದು. ಹಾಗೆ ಈ ತೀರ್ಥವನ್ನು ಸೇವಿಸೋದ್ರಿಂದ ಅನೇಕ ರೋಗಗಳು ಎಲ್ಲ ಕ್ಲಿಯರ್ ಆಗ್ತವೆ ಅನ್ನೋದು ಕೂಡ ಇಲ್ಲಿನ ನಂಬಿಕೆಯಾಗಿದೆ ವೀಕ್ಷಕರೇ. ಇದು ಒಂಥರ ಪುಣ್ಯ ತೀರ್ಥ ಅಂತ ಕುಡಿತಾರೆ ಅಂತ ಹೇಳ್ತಾರೆ. ದರ್ಗಾಕ್ಕೆ ಅಲ್ಲಿ ಮೇಲ್ಗಡೆ ಬರಬೇಕಾಗಿರೋ ನೀರು ಕೂಡ ಇಲ್ಲಿಂದನೇ ಬರೋದು ಅಂತೀರಾ? ಇದು ಎಷ್ಟು ಅಡಿ ಇದೆ ಇದು? ಅಡಿ ನೀರಿರುತ್ತೆ. ವಾಹ್, ಬರೀ 5 ಅಡಿ ಡೀಪ್ ಇರೋದು ಅಲ್ಲಿವರೆಗೂ ನೀರು ಸಪ್ಲೈ ಮಾಡುತ್ತಾ? ನೀರು ಸಪ್ಲೈ ಆಗುತ್ತೆ ಇಡೀ ನಮ್ಮ ಉರುಸಿಗೆ. ಲಾಸ್ಟಿಗೆ ಒಂದು 2 ಅಡಿ ನೀರು ಉಳಿದು. ಹೌದು, ಆ ಟೈಮ್ನಲ್ಲಿ 2 ಅಡಿ ನೀರು ಉಳಿತಂತ ಕೂಡ ಮಾರನೇ ದಿವಸ ಮತ್ತೆ ಫುಲ್ ಆಗಿ. ವಾವ್, ಇದು ಇಲ್ಲಿಂದ ವಿಶೇಷನೇ. ಇದು ವಿಶೇಷ ಅಂದರೆ ಪ್ರತಿಯೊಂದು ಏನು ಸಮಸ್ಯೆ ಇದ್ದರೆ ಅವರಿಗೆ ನೀರು ಕೊಟ್ಟರೆ ಇದು ಪುಣ್ಯ ತೀರ್ಥವಾಗಿರುತ್ತೆ. ಇದನ್ನು ತಗೊಂಡವರು ಕೆಲವೊಂದು ವಿಚಾರದಲ್ಲೆಲ್ಲ ಒಳ್ಳೇದಾಗಿದೆ ಅವರಿಗೆ. ಏನು ನಾವು ಒತ್ತಿ ಮಾಡ್ತೀವಿ ಅವ್ರಿಗೆ. ವೀಕ್ಷಕರೇ, ಹೇಗೇನು ಕಾಣಿಸ್ತಿದೆ ಇಲ್ಲಿ ಕಲ್ಲಿನ ಗೋಡೆಗಳು ಬಿದ್ದೋಗಿರೋವಂಥದ್ದು ಉಳಿದಿದೆ ಅಲ್ಲ, ಏನು ಕಲ್ಲುಗಳು. ಸೊ ಈ ಪ್ಲೇಸ್ ಬಂದುಬಿಟ್ಟು ಆವಾಗ ಅವರು ವಾಸವಾಗಿದ್ದಿದ್ದು ಮನೆ ಮತ್ತು ನಮಾಜ್ ಮಾಡ್ತಿರೋಂಥ ಜಾಗ ಅಂತ ಗುರುತಿಸ್ತಾರೆ ಇದನ್ನು. ಹಾಗೆ ಇದರ ಆ ಕಡೆ ಸೈಡ್ ವಿಶಾಲವಾಗಿರೋಂಥ ಜಾಗದಲ್ಲಿ ಮಹಿಳೆಯರಿಗೆ ಊಟಕ್ಕೆ, ಹಾಗೆ ಎಡಭಾಗದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಜಾಗದಲ್ಲಿ ಪುರುಷರಿಗೆ ಊಟಕ್ಕೆ ವ್ಯವಸ್ಥೆನ ಮಾಡಿಕೊಡ್ಲಾಗ್ತಿತ್ತು. ಚಿತ್ರದುರ್ಗದಿಂದ ಒಬ್ಬರು ರೇಂಜರ್ ಸಾಹೇಬರು ಇದ್ದಿದ್ರಂತೆ. ರೇಂಜರ್ ಅವ್ರ ಸಾಹೇಬರು ರಿಟೈರ್ಡ್ ಆಯಿತು. ರಿಟೈರ್ಡ್ ಆಗಿದ ನಂತರ ಏನಾಯಿತು, ಅವರು ಒಂದು ಸಣ್ಣ ಅಂಗಡಿ ಇಟ್ಟಿದ್ರು ಹೊಸನಗರದಾಗೆ. ಅಂಗಡಿ ಇದ್ದಿದ್ದ ಟೈಮ್ನಲ್ಲಿ ಒಂದು 5 ಎಮ್ಮೆ ಇದ್ದಿತ್ತು ಅವ್ರ ಹತ್ರ. ಅವ್ರು ಸಾಕಿರೋಂಥ 5 ಎಮ್ಮೆ. ಆ ಎಮ್ಮೆ ಹಾಲು ಮಾರ್ತಾ ಇದ್ದೀರ. ಆ ಮಾರುವ ಹೊತ್ತಿಗೆ 1 ಎಮ್ಮೆ ಕಳೆದು ಹೋಯ್ತಾನೆ. ಆ ಎಮ್ಮೆ ಅವರು ಅವಾಗ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ರು. ಆ ಎಮ್ಮೆ ಕಳೆದು ಹೋಯ್ತಾ ಹೇಳಿ ಒಂದು ಹರಕೆ ಹೊತ್ತಿದ್ರು. ಎಮ್ಮೆ ಬಂದರೆ ಈ ದರ್ಗಕ್ಕೆ ಸಕ್ಕರೆ ಒಪ್ಪಿಸ್ತೇನೆ ನಾನು ಅಂತ. ಸಂಜೆ ಹೊತ್ತಿಗೆ ಎಮ್ಮೆ ಬಂತಂತೆ. ಇಲ್ಲಿ ಹರಕೆ ಮಾಡ್ಕೊಂಡಿದ್ದಾರೆ. ಹರಕೆ ಬೆಳಿಗ್ಗೆ ಮಾಡಿದ್ರಿ, ಸಂಜೆ ಎಮ್ಮೆ ಬಂತು. ಆವಾಗ ಹರಕೆ ಒಪ್ಸೋಕೆ ಇಂಥ ಒಂದು ಸಣ್ಣ ಹುಡುಗ 18-20 ವರ್ಷ ವಯಸ್ಸು ಹುಡುಗ, ಆ ಹುಡುಗನ ಹತ್ರ ಆ ಹುಡುಗ ಮತ್ತೆ ಅಲ್ಲಿ ಒಂದು ಅಜ್ಜ ಇದ್ದಿದ್ರು. ಅವರಿಗೆ ಕಳಿಸಿ ಇಲ್ಲಿ ದರ್ಗಾ ಇದೆ ಹೋಗ್ರಿ. ಈಗ 94-95 ವರ್ಷ ಅಜ್ಜನಿಗೆ ಇನ್ನೂ ಇದು ಈಗಲೂ ಇದ್ದಾರೆ ಇನ್ನು. ಆವಾಗ ಹುಡುಗ ಮತ್ತೆ ಅಜ್ಜ ಬಂದು ಇಲ್ಲಿ ಎಲ್ಲಿ ಹುಡುಕಿದ್ರು, ಯಾವ ಗುಡ್ಡ ಹುಡುಕಿದ್ರು ದರ್ಗಾ ಸಿಗ್ತಾ ಇಲ್ಲ ಅವ್ರಿಗೆ. ಸಿಗಲಿಲ್ಲ. ಆವಾಗ ಮಾಶೂಮ್ ಶಾವ್ ಇಲ್ಲಿ ದರ್ಗಾ ಅಂತ ಇದೆ ಅಂತ ಇಲ್ಲಿ ಗುಡ್ಡ ಹತ್ರ ಅಂತೆ. ಇಲ್ಲಿ ಗುಡ್ಡ ಹತ್ರ ಇಲ್ಲೂ ಸಿಗ್ಲಿಲ್ಲ ಅಂದ್ರೆ ಈ ಕಸ ಕಡ್ಡಿ ಎಲ್ಲ ತುಂಬಿತ್ತಂತೆ. ಆ ಹುಡುಗನಿಗೆ ಬಯರಿಕೆ ಆಯ್ತು, ನನಗೆ ನೀರು ಕೊಡಿ, ನನಗೆ ಸಕ್ಕರೆ ಕೊಡಿ ಅಂತ. ಸ್ವಲ್ಪ ನೀರಿದ್ದಿತ್ತಂತೆ ಅಲ್ಲಿ, ಏನು ಕೊಡಲಿಲ್ಲ ಇವರು. ಆ ಕಲ್ಲು ಸಿಕ್ಬೇಕು, ನಾವು ಒತ್ತಿ ಮಾಡಿ ಹೋಗ್ಬೇಕು ಹೇಳಿ. ಈ ಹುಡುಗ ಏನು ಮಾಡ್ದ, ಹಠ ಮಾಡಿ ಹಿಂಗೆ ಕಸ ಹಿಂಗೆ ದೊಡ್ಡಿದ ತಕ್ಷಣ ಕಸ ದೊಡಿತಾ ಒಂದು ಕಲ್ಲು ಸಿಕ್ತಂತೆ ಕಾಲ ಹತ್ರ ಇದ್ದು. ಅಜ್ಜ ಕಲ್ಲು ಸಿಕ್ತ, ಅಜ್ಜ ಕಲ್ಲು ಸಿಕ್ತಂತೆ. ಇವ್ರು ಹುಡುಕಿದ ತಲೆ ಹತ್ರ ಕಲ್ಲು ಸಿಕ್ತ. ಇಲ್ಲಿ ಮೇಲ್ಗಡೆ ಈಗ ಇರೋದು ಗೋರಿದು. ಎರಡು ಕಲ್ಲು ಸಿಕ್ಕಿದ ನಂತರ ಅಲ್ಲೇ ಒತ್ತಿ ಮಾಡಿ ಖುಷಿ. ಅಜ್ಜ ನಮ್ಮೂರಿನಲ್ಲಿ ಆದರೆ ಭಾಳ ಇಂಪ್ರೂವ್ ಮಾಡ್ತಾ ಇದ್ದಿದ್ರು, ಇಲ್ಲಿ ಇಲ್ಲಿ ಇನ್ನು ಏನು ಮಾಡುವುದಿಲ್ಲ, ಉರುಸು ನಾವು ನಡೆಸೋಣ ಅಂತ. ಹಂಗೆ ಅವನ ಹತ್ರ ಲಾಟ್ರಿ ಟಿಕೆಟ್ ಇದ್ದಿತ್ತಂತೆ. 25,000 ರೂಪಾಯಿ ಲಾಟ್ರಿ ಟಿಕೆಟ್ ಇದೆ ನನ್ನ ಹತ್ರ. ಈಗ ನಾನು ಏನಿದೆ ಅಲ್ಲ, ಈ ಲಾಟ್ರಿ ಹಾರಿದ್ರೆ ಈ ವರ್ಷ ಉರುಸು ಮಾಡ್ತಾ ಇಲ್ಲ. ಲಾಟ್ರಿ ಹಾರಲಿಲ್ಲ, ಇದು ಹೋಯ್ತು. ಆವಾಗ ಏನಾಯ್ತು, 2 ವರ್ಷ ನಂತರ ಈ ಉಡುಪುರ ಸಪನದಲ್ಲಿ ಬಂದು ಅವ್ರಿಗೆ ಹೇಳಿದಂತೆ. ಆವಾಗ ಈ ಕ್ಲೀನ್ ಮಾಡುವಲ್ಲರಿಗೂ ಹೊಸನಗರ ಜನ ಎಲ್ಲ ಭೀಮಮ್ಮ ಸಾಹೇಬ್ರ ಗಾಡಿಯಲ್ಲಿ ಎಲ್ಲ ಬಂದು ಜನ ಕೆಲಸ ಮಾಡ್ತಾ ಇದ್ದಿದ್ರಂತೆ. ಆವಾಗ ಏನಾಯ್ತು, ಅದು ಇವರು ಅಜ್ಜ ಬಂದರು, ಇಲ್ಲಿ ನೋಡಿದ್ನಂತ ಅದೇ ನೆನಪು ಬಂತಂತೆ. ಇಲ್ಲಿಂದ ಕೆಳಗೆ ಹಿಡಿದು ಓಡಿ ಹೋದ್ರಂತೆ, ಸೀದಾ ಮನೆಗೆ ಹೋದ್ರಂತೆ ಹೆದರಿಕೆ ಆಗಿ. ಆ ನೆನಪು ಬಂತು, ಅವರು ಫಸ್ಟಿಂದ ವಿಚಾರ ನೆನಪಾಗಿ ಅವ್ರಿಗೆ ನೆನಪು ಮಾಡಿ ಇಂಥ ಲಾಟ್ರಿ ಹಾರಿದ್ರೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅಂತ ಹೇಳಿದಾನೆ. ಇಷ್ಟು ಹಾಳು ಹಾಕಿ ಹೆತ್ತಿದ್ರಲ್ಲ ಜನ, ಯಾರು ಬರುವುದಿಲ್ಲ ಇಲ್ಲಿ ನೋಡುವುದಿಲ್ಲ. ನಾನು ಲಾಟ್ರಿ ಹಾರಿದ್ರೆ ನಾನೇ ಉಡಿಸಿ ನಡೆಸ್ತೆ ಅಂತ ಹುಡುಗ ಹೇಳಿದ್ದ. ಈ ಬಲ್ಪಿನ ಬಗ್ಗೆ ಹೇಳಿದ್ರಲ್ಲ ಒಂದು ವಿಚಾರ ಹೇಳ್ಬೋದಾ? ಐತಿ.
5 ಕಿಲೋಮೀಟರ್ ಆ ಕಡೆ ಅವ್ರ ತಮ್ಮಂದು ಸಮಾಧಿ ಇದೆ, ಇವ್ರ ತಮ್ಮಂದು. ಇವ್ರ ತಮ್ಮಂದು. ಹಾಂ ಅಲ್ಲಿ ಇಲ್ಲಿ ಹಾಕಿದ ಲೈಟ್ ಅಲ್ಲಿ ಕಾಣುತ್ತಂತೆ, ಹಾಂ. ಇಲ್ಲಿ ಓದಿದ್ರೆ ಅಲ್ಲಿ ಕೇಳುತ್ತಂತೆ. ಈಗ ಇಲ್ಲಿಂದ 5-6 ಕಿಲೋಮೀಟರ್ ದೂರದಲ್ಲೇ ಅವ್ರ ತಮ್ಮನವ್ರದ್ದು ಸಮಾಧಿ. ಓಕೆ. ಅಲ್ಲಿ ವರ್ಷಕ್ಕೆ ಒಂದ್ಸಲ ನಾವು ಹೋಗ್ತೇವೆ. ಉರುಸ್ ಟೈಮ್ನಲ್ಲಿ ಇಲ್ಲಿ ಉರುಸ್ ಆಗೋದು ಒಂದು 10-20 ನಿಮಿಷದಲ್ಲಿ ಮೊದಲು ಅಲ್ಲಿ ನನಗೆ ನಮ್ಮ ಐಕರ್ಗೆ ಚಾನಲಿಂದ ನಾವು ಬಂದು ನಿಮ್ಮ ಹತ್ರ ಕೇಳಿ ಇದೊಂದು ದರ್ಗದ ಬಗ್ಗೆ ಮಾಹಿತಿ ತಗೊಂಡ್ಬರ್ಬೇಕು ಅಂತೂ ನಮಗೆ ಸ್ವಲ್ಪ ಸಪೋರ್ಟ್ ಕೊಡಿ ಬನ್ನಿ ಅಂತ ಕರೆದಿದ್ದಕ್ಕೆ ಖುಷಿಯಿಂದ ಬಂದು ನಮ್ಮೊಟ್ಟಿಗೆ ಸಹಕಾರ ನೀಡಿದ್ದೀರಾ. ತುಂಬ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮನ ಇವಾಗ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನುಭವ ಹೀಗೆ ಇರಲಿ, ಮುಂದಿನ ವಿಡಿಯೋಗಳಲ್ಲೂ ಮತ್ತೆ ನೀವು ನಮ್ಮೊಟ್ಟಿಗೆ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಂತ. ಖಂಡಿತವಾಗಿಯೂ ಇನ್ನು ನೀವು ಎಲ್ಲೆಲ್ಲಿ ಕರಿತೀವಿ ನಿಮ್ಮೊಂದಿಗೆ ಖಂಡಿತ ಸಹಕಾರ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಹಿಂದೆ ಅಗತ್ಯ ಇಲ್ಲ. ನಿಮ್ಮೊಂದಿಗೆ ಯಾವತ್ತೂ ಇದೆ. ಥ್ಯಾಂಕ್ ಯು.